ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ. ಕರ್ನಾಟಕದಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದ್ದು ಅದಕ್ಕೆ ಅನುಗುಣವಾಗಿ ಮಂತ್ರಿ ಸ್ಥಾನ ನೀಡಬೇಕು. ಜನಪ್ರಿಯ ಶಾಸಕರು ಹಾಗೂ ಸಚಿವರಾಗಿರುವ ಪ್ರಬಲವಾದ ಸಚಿವ ಸ್ಥಾನ ನೀಡಬೇಕು ಎಂದು ಮಾದಿಗ ಸಮುದಾಯದ ಒಕ್ಕೂಟದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡುತ್ತೇವೆ ಎಂದು ಬುಳ್ಳಹಳ್ಳಿ ರಾಜಪ್ಪ ತಿಳಿಸಿದರು. ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಕೆಎಚ್ ಮುನಿಯಪ್ಪನವರು 7 ಬಾರಿ ಲೋಕಸಭಾ ಸದಸ್ಯರಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ಅಪಾರ ಅನುಭವ ಹಾಗೂ ಅವರ ಹಿರಿತನಕ್ಕೆ ಸಚಿವ ಸ್ಥಾನ ನೀಡಬೇಕು. ಗೃಹ ಅಥವಾ ಕಂದಾಯ ಇಲಾಖೆಗಳನ್ನು ನಿರ್ವಹಿಸುವ ಶಕ್ತಿ ಇರುವ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನಾದರೂ ನೀಡಬೇಕು. ಇಲ್ಲದಿದ್ದರೆ ಕಾಂಗ್ರೆಸ್ನಲ್ಲಿರುವ ಎಲ್ಲ ಜನಪ್ರತಿನಿಧಿಗಳು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗುತ್ತೇವೆ. ಬರೀ ಬಲಗೈ ಸಮುದಾಯದವರನ್ನೇ ಮುನ್ನೆಲೆಗೆ ತರುತ್ತಿದ್ದು ಎಡಗೈ ಸಮುದಾಯದವರನ್ನು ಕಡೆಗಣಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಂದು ಅಭಿಪ್ರಾಯ ತಿಳಿಸಿದರು. ಕೆಎಚ್ ಮುನಿಯಪ್ಪನವರಿಗೆ ಸ್ವಾಭಿಮಾನವಿದ್ದರೆ ಕೂಡಲೇ ತಮ್ಮ ಸಚಿವ ಸ್ಥಾನವನ್ನು ತ್ಯಜಿಸಿ ಹೊರಬರಲಿ. ಪಕ್ಷಭೇದ ಮರೆತು ಎಲ್ಲ ಮಾದಿಗ ಸಮುದಾಯ ಒಂದಾಗಿ ತಮ್ಮ ಹಿಂದೆ ಬರಲಿದೆ. ಸಿದ್ದರಾಮಯ್ಯ ಹಾಗೂ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಬಲ ಸಚಿವ ಸ್ಥಾನ ನೀಡಲಿ. ಇಲ್ಲದಿದ್ದರೆ ರಾಜ್ಯಾದ್ಯಂತ ಮಾದಿಗ ಸಮುದಾಯದಿಂದ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದರು. ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಕೆಎಚ್ ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನಾಗಿ ಮಾಡಿ ನಮ್ಮ ಸಮುದಾಯದ ಏಳಿಗೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ಬೋರ್ಡ್ಗಳು ಮಾಡಿಕೊಂಡು ಒಂದು ಚಳುವಳಿ ಮಾಡ್ತೀವಿ. ನಮ್ಮ ಕೈಲಿ ಇಷ್ಟ ಆಗೋದಂತ ನಾವು ಬೇಕಾದ್ರೆ ಅಸಕಾರ ಚಳುವಳಿ ನಾವು ಮಾಡ್ತೀವಿ. ಇದಕ್ಕೆ ಗೃಹ ಮಂತ್ರಿ ಕೊಡ್ಬೇಕ್ರಿ. ಇದನ್ನೇ ಕೊಡಿದ್ರೆ ನೀವು ಯಾವ್ದೋ ಕಿತ್ತೋಗಿರೋ ಗೋಳ್ಚಿಗಳಾಗಂತ ಖಾತೆ ಕೊಟ್ಬಿಟ್ಟು ವಯಸ್ಸಿಗೆ ಅವಮಾನ ಮಾಡ್ತಾ ಇದ್ರಿ. ಕಾಂಗ್ರೆಸ್ ಪಕ್ಷ ವಯಸ್ಸಿಗೆ ಅವಮಾನ ಮಾಡ್ತಾ ಇದ್ರಿ. ಇವತ್ತು ಬಾಬು ಜಗಜೀವನ್ ರಾಮ್ ಅವರು ಅವ್ರಿಗೆ ಯಾವ ಖಾತೆ ಕೊಟ್ರೆ ಆ ಖಾತೆಯನ್ನೆಲ್ಲ ಕೂಡ ಎಷ್ಟು ನಿಭಾಯಿಸಿದಾರೋ ಅದೇ ನಿಭಾಯಿಸುವಂತ ಶಕ್ತಿ ಕೆಎಚ್ ಹೋಗಿದೆ. ನೀವು ಗೃಹ ಮಂತ್ರಿ ಕೊಡ್ರಿ, ಅದನ್ನ ಅವರು ಸಾಬೀತು ಮಾಡ್ತಾರೆ, ಆಡಳಿತ ಮಾಡಿ ತೋರಿಸ್ತಾರೆ. ನೀವು ಉಪಮುಖ್ಯಮಂತ್ರಿ ಕೊಡ್ರಿ, ಆಡಳಿತ ಮಾಡಿ ತೋರಿಸ್ತಾರೆ. ಅವ್ರಿಗೆಲ್ಲರಿಗೂ ಅನುಭವ ಇದೆ. ಆ ಅನುಭವ ಇರುವಂತ ನಾಯಕರನ್ನ ನೀವೇನಾದ್ರೂ ಕಾಂಗ್ರೆಸ್ನವರು ಅವಮಾನ ಮಾಡಿ 24 ಕ್ಷೇತ್ರಗಳಲ್ಲಿ 165 ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕರು ಮಾದಿಗರು. ಯಾರೇ MLAಗಳಾಗಬೇಕಾದ್ರೆ ಪ್ರತಿ ಕ್ಷೇತ್ರದಲ್ಲಿ 40ರಿಂದ ಹಿಡಿದು 50ರಿಂದ 25ರಿಂದ 30 ಸಾವಿರ ಮತದಾರರಿದ್ದೀವಿ. ಅಂಥ ಮತದಾರನ ಇವತ್ತು ಸರ್ಕಾರ ನಮ್ಮನ್ನು ಮೂಲೆ ಗುಂಪು ಮಾಡಿದೆ. ದಯವಿಟ್ಟು ಇದನ್ನು ಎಚ್ಚೆತ್ತುಕೊಂಡು ಕಾಂಗ್ರೆಸ್ ಸರ್ಕಾರದ ಎಲ್ಲ ಹೈಕಮಾಂಡ್ ಅವರು ದಯವಿಟ್ಟು ಕೆಎಚ್ ಮುನಿಯಪ್ಪನವ್ರಿಗೆ ಒಳ್ಳೆ ಖಾತೆ ಕೊಡಲೇಬೇಕು. ಇಲ್ಲಾಂದರೆ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.